ಬೀದರ್. ಇಲ್ಲಿ ಜಂಡ ಕಟ್ಟಿದರೆ 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿ, 4ನೇ ತರಗತಿ, 5ನೇ ತರಗತಿ ಕಾರ್ಯಾಲಯ ಅಧ್ಯಕ್ಷರ ಕೋಣೆ, 6ನೇ ತರಗತಿ, 7ನೇ ತರಗತಿ, 8ನೇ ತರಗತಿ, 9ನೇ ತರಗತಿ. ನಮ್ಮ ಸರ್ ಅವರ ಮನಸ್ಸು ಕೂಡ ಅದೇ ರೀತಿ ಇದೆ. 6 ವರ್ಷದ ಮತ್ತು 14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡುತ್ತಿದ್ದಾರೆ. 21 ವರ್ಷ ಆದರೂ ಕೂಡ ನಮ್ಮ ಸರ್ ಅವರು ಉಚಿತ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ನಮ್ಮ ತಂದೆ ತಾಯಿ ನಮಗೆ ಉಸಿರನ್ನು ಕೊಟ್ಟರೆ ನಮ್ಮ ಸರ್ ಅವರು ಹಾಗೂ ಶಿಕ್ಷಕರು ನಮ್ಮ ಜೀವನದಲ್ಲಿ ಹೇಗೆ ಇರಬೇಕು ಎಂಬುದನ್ನು ತಿಳಿಸಿದ್ದಾರೆ. ಧನ್ಯವಾದಗಳು. ಮಕ್ಕಳಲ್ಲಿನ ಕ್ರಿಯಾಶೀಲತೆ, ಶಿಕ್ಷಣ ಸಂಸ್ಥೆ ಮತ್ತು ಶಿಕ್ಷಕರ ಸಹಕಾರ ಮೇಳೈಸಿ ನಡೆದ ಇಂಥ ವಸ್ತು ಪ್ರದರ್ಶನ ಮತ್ತೆಲ್ಲಿಯೂ ಆಯೋಜಿಸಿರಲಿಕ್ಕಿಲ್ಲ ಎನ್ನುವಂಥ ರೀತಿಯಲ್ಲಿ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲ್ಲೂಕಿನ ಗೋಕುಳ ಗ್ರಾಮದಲ್ಲಿ ಈಚೆಗೆ ಈ ರೀತಿಯ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಹರಿಓಂ ಶಿಕ್ಷಣ ಸಂಸ್ಥೆಯ ಸರಸ್ವತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಿಂದ ನಡೆದ ಈ ವಿಶಿಷ್ಟ ಪ್ರದರ್ಶನದಲ್ಲಿ ಪಾಲಕರನ್ನು ಶಾಲೆಗೆ ಆಹ್ವಾನಿಸಿ ಮಕ್ಕಳ ಪ್ರತಿಭೆ ನೋಡುವುದಕ್ಕೆ ಅವಕಾಶ ನೀಡಲಾಗಿತ್ತು. ವಿದ್ಯಾರ್ಥಿಗಳು ಕೈಯಲ್ಲಿ ಮೈಕ್ ಹಿಡಿದು ತಾವು ಸಿದ್ಧಪಡಿಸಿದ ವಸ್ತು ಪ್ರಯೋಗದ ಕುರಿತಾಗಿ ಸವಿವರವಾಗಿ ಮಾಹಿತಿಯು ನೀಡಿದರು. ಉಚಿತ ಶಿಕ್ಷಣ ನೀಡುವುದರೊಂದಿಗೆ ಮಕ್ಕಳಲ್ಲಿನ ಪ್ರತಿಭೆ ಪ್ರೋತ್ಸಾಹಿಸುವುದಕ್ಕಾಗಿ ಈ ರೀತಿಯ ಆಯೋಜನೆಗೆ ಅವಕಾಶ ನೀಡಿರುವ ಸಂಸ್ಥೆ ಅಧ್ಯಕ್ಷ ದಿಲೀಪಗಿರಿ ಗೋಸಾಯಿ ಅವರ ಕಾರ್ಯ ಮೆಚ್ಚುವಂಥದ್ದು. ಶಿಕ್ಷಕರು ಸಹ ಸತತವಾಗಿ ಸಹಕರಿಸಿರುವುದಕ್ಕೆ ಈ ಕಾರ್ಯಕ್ರಮದ ಯಶಸ್ಸಿನಿಂದ ಎದ್ದು ಕಾಣುತ್ತಿತ್ತು. ವೈದ್ಯರಾದ ಡಾಕ್ಟರ್ ಬಾಲಕೃಷ್ಣ ರಾಠೋಡ ಅವರು ಪ್ರದರ್ಶನವನ್ನು ವೀಕ್ಷಿಸಿ ತಮ್ಮ ಅಭಿಪ್ರಾಯ ಇಲ್ಲಿ ನೀಡಿದ್ದಾರೆ. ದಿಲೀಪಗಿರಿ ಗೋಸಾಯಿಯವರು ಶಾಲೆಯ ವ್ಯವಸ್ಥೆಯ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಶಿಕ್ಷಕಿಯರು ಸಹ ಇಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇವತ್ತು ಗೋಕುಳ ಗ್ರಾಮದಲ್ಲಿ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಗೋಕುಳ ಗ್ರಾಮದಲ್ಲಿ ಹರಿಓಂ ಶಿಕ್ಷಣ ಸಂಸ್ಥೆಯಲ್ಲಿ ನಡೆಯುವ ಸರಸ್ವತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು. 1ನೇ ಹಿಡಿದು 10ನೇ ತರಗತಿವರೆಗೆ ಎಲ್ಲ ಮಕ್ಕಳಿಂದ ತನ್ನ ಮದುವೆಯಲ್ಲಿ ಇದ್ದಂಥ ಒಂದು ಏನು ಕಲ್ಪನೆ ಇರ್ತಾವ, ಕನಸಿರ್ತಾವ, ಈ ಒಂದು ವಸ್ತು ಪ್ರದರ್ಶನ ಮುಖಾಂತರ ಎಲ್ಲ ಪರಿಸರಕ್ಕೆ ಅದಕ್ಕೆ ಸಂಬಂಧಪಟ್ಟಿದ್ದ ಪ್ರತಿಯೊಂದು ಎಲ್ಲ ನಮ್ಮ ಸಬ್ಜೆಕ್ಟ್ದಲ್ಲಿ ನಮ್ಮದು ಪುಸ್ತಕದಲ್ಲಿ ಏನಿರ್ತಾವ ಆ ವಸ್ತುಗಳನ್ನು ಪ್ರದರ್ಶನ ಇಲ್ಲಿಂದೇ ಇವು ಆರ್ಟಿಫಿಷಿಯಲ್ ಇಲ್ಲಿ ಎಲ್ಲ ತಂದು ಮಾಡಿ 2 ದಿವಸ ಆಯಿತು. ಎಲ್ಲ ಮಕ್ಕಳು, ಶಿಕ್ಷಕರು, ಮುಖ್ಯಗಳು ಎಲ್ಲರೂ ಕೂಡಿ ಪರಿಶ್ರಮದಿಂದ ಒಂದು ಇದರಿಂದ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಂದು ಮಕ್ಕಳು ಮೈಕ್ ತಗೊಂಡು ಮಾತಾಡೋಂಥ ಕೆಪಾಸಿಟಿ ಆ ಶಿಕ್ಷಕರ ಶಕ್ತಿ ಅವ್ರಿಗೆ ಕೊಡ್ತಾ ಇದ್ದಾರೆ. ನಾನು ನಡ್ಸ್ಕೊಂಡು ಹೋಗ್ಬೇಕು, ಅಷ್ಟೇ ಹೇಳ್ಕೊಂಡು ಹೋಗ್ಬೇಕು, ನಾ ಬರೋದಕ್ಕಿಂತ ಕಮ್ಮ ಅವ್ರು ಮಾಡೋದು ಹೆಚ್ಚಿಗದ. ಯಾಕಂದ್ರೆ ಎಲ್ಲಕ್ಕ ಹೆಚ್ಚು ಅವ್ರದೇ ಶ್ರಮ ಇರ್ತದ. ಅದಕ್ಕೆ ಆ ಮಕ್ಕಳನ್ನೇ ಬೆಳೆಸುವುದರಲ್ಲಿ ಏನಂದ್ರೆ ಅವರು ಇದು ಮಾಡ್ತಾ ಇದ್ದಾರೆ. ಈ ವಸ್ತು ಪ್ರದರ್ಶನದಿಂದ ಪರೀಕ್ಷಾದಲ್ಲಿ ಈ ಡ್ರಾಯಿಂಗ್ ಮುಖಾಂತರ, ಬರೆಯ ಮುಖಾಂತರ, ಈ ವಸ್ತು ಪ್ರದರ್ಶನ ಮುಖಾಂತರ, ಹೇಳಿದ ಮುಖಾಂತರ ಅವರಿಗೆಲ್ಲ ನೆನಪು ಉಳಿತದ. ಮತ್ತು ನಮ್ಮ ಊರು ಏನದಂದ್ರೆ ಒಂದು ಬೀದರ್ ಜಿಲ್ಲೆಯಲ್ಲಿ ಒಂದು ಶಿಕ್ಷಿತ ಊರು, ಗೋಕುಳ ಊರಾಗಿ ಅಂದ್ರೆ ಅನ್ಎಜುಕೇಟೆಡ್ ಇರಬಾರ್ದಂಬದು ನನ್ನ ಉದ್ದೇಶದ. ಅದರ ಜೊತೆಯಲ್ಲಿ 7-8 ಹಳ್ಳಿಗಳಿಗೆ ವಿಕಸಿತ ಮಾಡಿ ಮುಂದೆ ಬರೋಂಥದಿಂದಾಗಿಂದ ಕಂಪ್ಯೂಟರ್ ಇರಲಿ, ಹೊಲಿಗೆ ಯಂತ್ರಗಳು ಇರಲಿ, ಅಥವಾ ಅವ್ರಿಗೆ ನಾಲೆಜ್ ಏನು ಕೊಡ್ಬೇಕು, ನಾವು ಥೋಡೆ ಕಂಪ್ಯೂರಿಸಮ್ ಮಾಡಿ ಕೋಶಿಶ್ ಮಾಡ್ತಾ ಇದ್ದಕ್ಕೆ ಒಳ್ಳೆ ರೀತಿಯಿಂದ ಬೆಳೆಸ್ಬೇಕಂಬ ಸರ್ ನಡೆಸ್ತಾ ಇದ್ದೀರಿ ಅಂತೇಳಿ ನಾನು 2006 ಹಿಡಿದು ಇವತ್ತಿಗೆ 21 ವರ್ಷ ಆಯಿತು. ನನ್ನ ಹತ್ರ ರಸೀದ್ ಬುಕ್ ಇಲ್ಲ, ಏನಿಲ್ಲ. ಉಚಿತವಾಗಿ ಸಂವಿಧಾನದ ಆಶಯದಂತೆ 21ನೇ ಕಲಂ 6ರಿಂದ 14 ವರ್ಷ ತನಕ ಬಾಬಾ ಸಾಹೇಬರು ಏನು ಹೇಳಿದಾರೆ, ಎವ್ರಿ ಧರ್ಮದ ಎಲ್ಲ ಮಕ್ಕಳಿಗೆ ಫ್ರೀ ಮತ್ತು ಕಂಪಲ್ಸರಿ ಎಜುಕೇಷನ್ ಸಿಗಬೇಕಂತ ಆದ ಏನಾಗೆ ನಾನು ಎಜುಕೇಷನ್ ನಡೆಸ್ತಾ ಇದ್ದೀನಿ, ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಮತ್ತು ಮುಂದೆ ನಾನು ಫ್ರೀಯಾಗಿ ಅದರ ಜೊತೆ ನಡೀತೀನಿ. ಮತ್ತು RT ನಾನು ತೊಗೊಂಡಿಲ್ಲ, ಕರ್ನಾಟಕ ಸರ್ಕಾರ, ಘನ ಸರ್ಕಾರದ RT ನಾನು ತೊಗೊಂಡಿಲ್ಲ. ಯಾಕೆ ತೊಗೊಂಡಿಲ್ಲ ಅಂದ್ರೆ ನಾನು ಯಾಕೆ ಫ್ರೀಯಾಗಿ ಉಚಿತ ನಡೆಸ್ಲತ್ತೀನಿ. ನಾನು ಮೋಸ ಮಾಡಿ 16,000 8,000 ರಸೀದ್ ಬುಕ್ ಎಲ್ಲಿಂದ ಕೊಡಲಿ, 50 ಲಕ್ಷ ರೂಪಾಯಿ ಆಡಿಟ್ ನಂಗೆ ಕೊಡೋಕ್ಕಾಗಲ್ಲ ಅಂಥೇಳಿ ನಾನು RT ಬಿಟ್ಟು ಎಲ್ಲ ಮಕ್ಕಳು ನಂದು RTನೇ ಇದ್ದಂಗೆ ಹರ ಅಂಥೇಳಿ ನಾನು ಉಚಿತವಾಗಿ ನಾನು ನಡೆಸ್ತಾ ಇದ್ದೀನಿ. ಮುಂದೆ ಬರೋಂಥದಿಂದ ಕೂಡ ಅಲ್ಲಿ ಕೂಡ ನಾನು ಏನಾದ ಉಚಿತವಾಗಿ ನಡೆಸ್ತೀನಿ. ಅದು ಯಾವುದೇ ಸಬ್ಜೆಕ್ಟ್ ತರಲಿ, ಯಾವುದೇ ಕಾಲೇಜ್ ತರಲಿ, ಏನೇ ತರಲಿ ಉಚಿತವಾಗಿ ನಡೆಸ್ಬೇಕಂಬುದು ಒಂದು ನನ್ನ ಆಸೆ ಇದೆ. 371 371 ಜೆದಾಗ ಎಂದಂದ್ರೆ ನಾನು
ಕೇಂದ್ರ ಸರ್ಕಾರಕ್ಕೆ ನಾನು ಪ್ರಸ್ತಾವನೆ ಕೂಡ ಸಲ್ಲಿಸಿದ್ದೀನಿ. HRD ಪ್ರಕಾಶ್ ಜಾವಡೇಕರ್ ಇದ್ರು, ನಿಷ್ಕಿನ್ ಪೋಖ್ರಿಯಾಲ್ ಇದು, ಈಗ ಪ್ರೆಸಿಡೆಂಟ್ ಧರ್ಮೇಂದ್ರ ಪ್ರಧಾನ್ ಅದರ. ಏನು ಕೇಳ್ತಾ ಇದ್ದೀನಿ, 371J ನಮ್ಮ ಭಾಗಕ್ಕೆ 7 ಜಿಲ್ಲೆಗಳಿಗೆ ಕೇಂದ್ರದ ವೇತನ ಅನುದಾನ ಆಗಬೇಕು ಪ್ರತಿಯೊಬ್ಬರಿಗೆ. ನಂದು ಒಂದೇ स्कूलिंग जो कर रहे हैं वो थ्योरेटिकल नहीं कर रहे, वही बात बोला मैं, जो प्रैक्टिकली उनको जो है एक बच्चे को वो आर्टिकल देते हैं कि इसका पूरा एक्सप्लेनेशन करना, ये 1 to 10 सारे बच्चे, पूरे बच्चे आके एक ही बच्चा करता है, एक चुप बैठना ऐसा नहीं है. सारे बच्चों को तू ये बताना, तू सोशियोलॉजी बताना, तू साइकोलॉजी बनाना, तू हेल्थ क्या बताना, तो नेचर के बारे में. सो वो बच्चे जो आके प्रैक्टिकली जो बताते हैं उनको स्टेज करे जाता है. आप लोग देखे अभी एग्जीबिशन में कोई बच्चा कहीं हिचकिचाना रहता, जो उनका फ्लुएंसी है ऐसा कि बार फुल क्या कितना एक्सपर्ट है कि कितना इसमें स्टडी किया है कि साइंटिस्ट की तरह, सो लाइक दैट उन्होंने पूरा उसमें फुल्ली इन्वॉल्व हो गए. वही तो विशेषता है इनमें. मैं वही बोल रहा हूँ, ये बच्चे कहाँ तक भी जाने दो, कहीं भी कितने भी 1000 लोगों में ठहर के बात करें तो उनको फ्लुएंसी रहता है. तो उन्होंने उनका जो एक्सप्रेशन रहता है वो करेक्ट बताते हो. नहीं प्राइमरी फर्स्ट स्टैंडर्ड के बच्चों को उनको स्टडी का मटेरियल था, जैसे ABCD ये था या विरुद्धार्थ था या शब्दार्थ था, उनके हिसाब से उनको. थोड़ा बड़े बच्चे आते हैं जो है पूरा जो है परिसर के बारे में, पूरा परिसर माल्य ने कैसा हो रहा है, उसको कैसे बचा होना, हाँ उद्योग निरुद्योग क्या है प्रेजेंट, अभी फैमिली प्लानिंग के बताया उन्होंने, हेल्थ का इश्यूज लिए, न्यूट्रिशन का इश्यूज लिए. सो पूरे मैक्सिमम विषय कवर कर लेते, यानी कि सारे बच्चों को सारे विषय मालूम हो जाते हैं क्या चीज़ है. वही तो बोल रहा हूँ, ये हर एक स्कूल में होना चाहिए एक्चुअली. और इस तरह इतना डेडिकेशन से करना चाहिए. उनका जो डेडिकेशन है उसके लिए हम बहुत हम ये बोल रहे हैं, हम उनकी तारीफ नहीं कर रहे क्योंकि 20 साल से कर रहे हैं. चलो 2 दिन करे तारीफ करे बात, 20 साल से करते आ रहे हैं. कोई अपेक्षा नहीं है उनका. वो हाँ बहुत सारे लोगों के पास बहुत कुछ पैसा रहता है, लेकिन इतना टाइम देना, इतना पैसा लगाना, यानी कि ये हमने नहीं देखा आज तक. हम उसके लिए हरिओम शिक्षण एजुकेशन के जो चेयरमैन या फाउंडर चेयरमैन है, उनके पूरे स्टाफ को सबको तहे दिल से और एक बार धन्यवाद करते हैं. बच्चों के जो आप ये ले रहे हैं, इतना स्ट्रेंथ आप जाके देखो आजकल गवर्नमेंट स्कूल बंद हो रहे हैं. गवर्नमेंट स्कूल के ही पूरा फ्री पूरा ये देखे, यहाँ पर फुल स्ट्रेंथ यहाँ पर एडमिशन नहीं मिलते, उस तरह किए उन्होंने. तो उसके लिए हम एक्चुअली उनको तहे दिल से और एक बार धन्यवाद बोलते हैं. ಹರಿಓಂ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಬರುವ ಸರಸ್ವತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಗೋಕುಲ್ನಲ್ಲಿ ಇವತ್ತು ನಾವು ವಸ್ತು ಪ್ರದರ್ಶನ ಏರ್ಪಡಿಸಿದ್ದೇವೆ. ನಮ್ಮ ಶಾಲೆಯಲ್ಲಿ 1 ರಿಂದ 10ನೇ ತರಗತಿಯವರೆಗೆ ಎಲ್ಲ ಮಕ್ಕಳು ಒಂದು ಸ್ವತಃ ಟ್ಯಾಲೆಂಟ್ ಮೇಲೆ ಎಲ್ಲ ರೀತಿಯ ಒಂದು ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ಯಾವ ರೀತಿ ಅಂದರೆ ಹಳ್ಳಿ ರೀತಿಯಲ್ಲಿ ಅರಿವಿರ್ಬೋದು, ಮೆಡಿಕಲ್ ಫೀಲ್ಡ್ನಾಗ ಯಾವುದಿರ್ಬೋದು, ಅಥವಾ ಬೇರೆ ಈಗ ಲೆಕ್ಕದ ಪ್ರಕಾರ ಯಾವ ರೀತಿ ಇರ್ಬೋದು, ಅಥವಾ ಸೈಕಾಲಜಿ ಪ್ರಕಾರ ಯಾವ ರೀತಿ ಇರ್ಬೋದು, ಅಥವಾ ಈಗ ಇಂಗ್ಲೀಷ್ನಲ್ಲಿ ಯಾವ ರೀತಿ ಸೆಂಟೆನ್ಸಸ್ ಇರಬೇಕು, ಆರ್ಟಿಕಲ್ಸ್ ಇರಬೇಕು, ನೌನ್ಸ್ ಇರಬೇಕು, ಪ್ರೊನೌನ್ಸನ್ಸ್ ಇರಬೇಕು, ಎಲ್ಲ ರೀತಿ ಅಂದ್ರೆ ಮಕ್ಕಳ ಒಂದು ಜೀವನದ ಸರ್ವತೋಮುಖ ಏಳಿಗೆ ಆಗಬೇಕಾದ್ರೆ ಮಗುವಿನ ಜೀವನದಲ್ಲಿ ಯಾವ ರೀತಿ ಒಂದು ಹಂತಗಳು ಬರ್ತಾವ, ಆ ಹಂತಗಳನ್ನ ಯಾವ ರೀತಿ ಫೇಸ್ ಮಾಡೋರ ಜೀವನದಲ್ಲಿ ಯಾವ ರೀತಿ ಮುಂದೆ ಹೋಗಬೇಕು, ಆ ರೀತಿ ಒಂದು ವಸ್ತು ಪ್ರದರ್ಶನವನ್ನು ಇವತ್ತು ನಮ್ಮ ಶಾಲೆಯಲ್ಲಿ ಏರ್ಪಡಿಸಿದ್ದೇವೆ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಹರಿಓಂ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ದಿಲಿಬಿರಿ ಸರ್ ಅವರು, ಹಾಗೆ ಅವರ ಕುಟುಂಬಸ್ಥರು ಕೂಡ. ನಾವು ಯಾವುದೇ ಒಂದು ಇದು ನಮ್ಮ ಸ್ಕೂಲಿಗೆ ಬೇಕು ಅಂದ್ರೆ ಇಲ್ಲಿಯ ತನಕ ನಾನು ಇಲ್ಲಿ ಜಾಬ್ ಮಾಡ್ಲತ್ತ 12 ವರ್ಷ ಆಯಿತು, 13 ರನ್ನಿಂಗ್ ಅದ. ನಮಗೆ ಯಾವುದೇ ರೀತಿಯ ಕೂಡ ಕಮ್ಮಿ ಇಲ್ಲಿವರೆಗೂ ಇಟ್ಟಿಲ್ಲ. ನಮಗೊಂದು ಫ್ಯಾಮಿಲಿ ಮೆಂಬರ್ಸ್ ರೀತಿ ತಿಳ್ಕೊಂಡು ಎಲ್ಲ ರೀತಿಯ ಒಂದು ಪ್ರೋತ್ಸಾಹವನ್ನು ಕೊಡ್ತಾರೆ. ಅದೇ ರೀತಿ ನಮ್ಮ ಈ ಒಂದು ಗೋಕುಲ್ ಗ್ರಾಮದ ಪೇರೆಂಟ್ಸ್ ಎಲ್ಲ ಪಾಲಕರು ಕೂಡ ನಮಗೆ ಸಹಕಾರ ಮಾಡ್ತಾರೆ. ಈ ಮಕ್ಕಳು ಮುಂದೆ ಜೀವನದಲ್ಲಿ ಈಗ ಇದೇ ರೀತಿ ಹಿಂದೆ ಯಾವ ರೀತಿಯಾಗಿ ಮೆಡಿಕಲ್ ಫೀಲ್ಡು ಮತ್ತು ಇಂಜಿನಿಯರ್ ಫೀಲ್ಡು, ಆಮೇಲೆ ಆರ್ಮಿ ಫೀಲ್ಡು, ಪೊಲೀಸ್ ಫೀಲ್ಡು, ಆಮೇಲೆ ನರ್ಸಿಂಗ್ ಫೀಲ್ಡು ಎಲ್ಲ ರೀತಿಯಲ್ಲಿ ಹೋಗಿದ್ದಾರೆ. ಮುಂದೆ ಭವಿಷ್ಯದಲ್ಲಿ ಬರುವ ಮಕ್ಕಳು ಕೂಡ ಅದೇ ರೀತಿ ಉನ್ನತ ಹುದ್ದೆಗೆ ಹೋಗ್ತಾರೆ ಅಂತೇಳಿ ನನ್ನೊಂದು ಆಸೆ ಅದ. ಅವ್ರು ಹೋಗೋ ರೀತಿಯಲ್ಲಿ ಪ್ರಯತ್ನ ಕೂಡ ಮಾಡ್ತಾರೆ. ಈ ಪ್ರಯತ್ನ ಕೂಡ ನಮ್ಮ ಸರಿ ಸಲ್ತದ ಅಂತ ಹೇಳ್ಕೊತಾರೆ. ನಾನು ಹೇಳಿ ಮತ್ತೆ ವಿರಾಮ ಕೊಡ್ತೀನಿ. ಜೈ ಹಿಂದ್. ನೋಡ್ರಿ, ಒಂದು ಫೀಸ್ ತಗೊಂಬಲ್ದಂಗ ಇಷ್ಟ ಹಳ್ಳಿ ಊರಾಗ ಇಂತ 6 ರಿಂದ 14 ವರ್ಷದ ಮಕ್ಕಳಿಗೆ ನಮ್ಗೆ ಒಂದ್ ಮಗುವಿಗೆ ನಾವು ಕಲ್ಸ್ಬೇಕಾದ್ರ ಎಷ್ಟೋ ಕಷ್ಟ ಆಗ್ಲತ್ತಾವ. ಆದ್ರ ಇಂತ ಹಳ್ಳಿ ಊರದಲ್ಲಿ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. 21 ವರ್ಷ ಆದ್ರೂ ಕೂಡ ಒಬ್ರಿಗೂ ಇನ್ನ ತಕ್ಕ ಫೀಸ್ ತಕೊಂಡಿಲ್ಲ, ಉಚಿತವಾದ ಒಂದು ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ನೋಡ್ರಿ, ಕನ್ನಡ ಶಾಲೆ ಅಂದ್ರೆ ಅವ್ರಿಗೆ ಹೆಮ್ಮೆ. ಏಕಂದ್ರ ನೋಡ್ರಿ, ಕನ್ನಡ ಅಂತಂದ್ರ ಅವ್ರಿಗೆ ತೋಲ್ ಹೆಮ್ಮೆ. ನೋಡ್ರಿ ಏನು ಅಂತಂದ್ರ ಈಗ ನಾವು ಇವತ್ತೆಲ್ಲ ವಸ್ತು ಪ್ರದರ್ಶನ ಮಾಡ್ಯಾರ, ಕನ್ನಡ ಮಾಡ್ಯಾರ, ಇಂಗ್ಲಿಷ್ ಮಾಡ್ಯಾರ, ಹಿಂದಿ ಮಾಡ್ಯಾರ, ಗಣಿತ ಮಾಡ್ಯಾರ, ವಿಜ್ಞಾನ ಮಾಡ್ಯಾರ, ಸಮಾಜ ಮಾಡ್ಯಾರ, ಎಲ್ಲ ಮಾಡ್ಯಾರ. 8 ದಿವಸ ಐತೆ ಅಂತಂದ್ರ ಎಲ್ಲರೂ ಏನ್ ಮಾಡ್ತಾ ಇದಾರ ಅಂತಂದ್ರ ವಸ್ತು ಪ್ರದರ್ಶನ ಒಂದು ಕಾರ್ಯಕ್ರಮ ಏನ್ ಮಾಡ್ತಾ ಎಲ್ಲರೂ ರೆಡಿ ಮಾಡ್ಲಕ್ ಏನ್ ಮಾಡ್ಯಾರ ಅಂದ್ರ 8-10 ದಿವಸ ಎಲ್ಲರೂ ತಗೊಂಡಾರ. ಅದಕ್ಕ ನಮ್ಮ ಶಾಲೆಯ ಅಧ್ಯಕ್ಷರು ಹಾಗೂ ಮುಖ್ಯ ಗುರುಗಳು ಹಾಗೂ ಎಲ್ಲಾ ನಮ್ಮ ಶಾಲೆಯ ಕುಟುಂಬಸ್ಥರು ಹಾಗೂ ಎಲ್ಲಾ ಮುದ್ದು ಮಕ್ಕಳು ಎಲ್ಲರೂ ಏನ್ ಮಾಡ್ಯಾರ ಅಂದ್ರ ಪ್ರಯತ್ನವನ್ನು ಪಟ್ಟಾರ. ಆದ್ರೆ ಶ್ರೇಯಸ್ ಎಲ್ಲ ನಮ್ಮ ಹರಿಓಂ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಿಗೆ ಸಲ್ತದೆ. ಏಕ ನೋಡ್ರಿ, ಅವರ ಒಂದು ತಮ್ಮ ಕಷ್ಟದ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಬಂದವ್ರಿ, ಆ ಕಷ್ಟದ ಜೀವನದಲ್ಲಿ ಕೂಡ ಎಷ್ಟು ಟೈಮ್ ಕೊಟ್ಟು
ಇಲ್ಲಿ ಸ್ಕೂಲಿಗೆ ಒಂದು ಒಳ್ಳೆ ವಾತಾವರಣ ಸಿಗ್ಬೇಕು, ನಿಮ್ಗೆಲ್ಲ ಒಳ್ಳೆ ಗಾಳಿ ಸಿಗ್ಬೇಕು ಅಂತ ಹೇಳಿ ಏನ್ ಮಾಡ್ಯಾರ ಅಂತಂದ್ರ ಹೊಸ ಶಾಲೆ ಕಟ್ತಾ ಇದ್ದಾರ. ಅದು ಕೂಡ ಇನ್ನೊಂದ್ ತಿಂಗಳಾಗ ಶುರು ಆಗ್ತದ. ಅಲ್ಲಿ ನಿಮ್ಗೆ ಏನಾಗ್ತದ ಅಂದ್ರೆ ಎಲ್ಲಾ ಅಲ್ಲಿ ಕೂಡ ನಿಮ್ಗೆ ಏನ್ ಮಾಡ್ತಾ ಇದಾರ ಅಂದ್ರ ಉಚಿತವಾದ ಒಂದು ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಧನ್ಯವಾದಗಳು.